जय भीम जय जय भीम ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಒಬ್ಬ ನಮ್ಮ ರಾಜ್ಯದವರೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಮಂತ್ರಿ ಆಗುವಾಗ ನೇರವಾಗಿ ಹೇಳಿದ್ದಾರೆ, ಇವತ್ತು ನಮ್ಮ ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗೆಯಕ್ಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ನೀವು ಅನುಕೂಲಕ್ಕಾಗ್ತಾ ಇಲ್ಲ, ನಾನು ಇನ್ನೆಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವೇ ಕೂತಿದ್ದೀರಾ, ನಾನು ಇಲ್ಲಿದ್ದೀನಿ. ನಮ್ಮ ಕರ್ತವ್ಯ ಆಗ್ತಕ್ಕಂತೆ ಜೋರಾಗಿ ಜೈ ಭೀಮ್ ಹೇಳೋದು. ದಯಮಾಡಿ ಜೋರಾಗಿ ಜೈ ಭೀಮ್ ಹೇಳಿ. ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ನನ್ನ ಅಣ್ಣ ಆದಂತ ಅಪರ್ಣ ಚಂದ್ರಶೇಖರ್ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತ ಕೋಕಿಲ ಚಂದ್ರಶೇಖರ್ ಅವರೇ, ಇನ್ನೊಬ್ರು ಆತ್ಮೀಯರು ಒಕ್ಕೂಟ ಸದಸ್ಯರಾದಂತ ಅನ್ವರ್ ಪಾಷಾ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂತ ಡಿಸಿ ರಮೇಶ್ ಅವರೇ, ಬಿಡಬ್ಲ್ಯೂಎಸ್ಎಸ್ಬಿ ಎಸಿಇ ಆದಂತ ರಾಜು ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ವಿನಾಯಕ್ ಅವರೇ, ಆತ್ಮೀಯ ಆದಂತ ರಾಜು ಚಂದ್ರಶೇಖರ್ ಅವರೇ, ಆತ್ಮೀಯ ಆದಂತ ಸಿಎಂ ವೆಂಕಟೇಶ್ ಅವರೇ, ಗೌಸಿ ಅವರೇ, ರಾಮಕೃಷ್ಣ ಅವರೇ, ಡಿಕೆ ಲೋಕೇಶ್ ಅವರೇ, ಪಾಪಣ್ಣ ಅವರೇ, ರವಿ ಪ್ರಸಾದ್ ಅವರೇ, ರಾಜೇಂದ್ರ ಅವರೇ, ನಮ್ಮ ಬಿಡಬ್ಲ್ಯೂಎಸ್ಎಸ್ಬಿ ಎಇ ಆದಂತ ಸ್ನೇಹ ಅವರೇ, ಭಾಸ್ಕರ್ ರೆಡ್ಡಿ ಅವರೇ, ಧನರಾಜ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂತೆ ಎಲ್ಲ ಆತ್ಮೀಯರೇ, ಬಹಳ ವರ್ಷದಿಂದ ಈ ಬೇಡಿಕೆನ ಇತ್ತು. ಇವತ್ತು ಬಹಳ ವರ್ಷದಿಂದನೂ ಈ ಭಾಗದಲ್ಲಿ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್, ಫೋರ್ತ್ ಕ್ರಾಸ್, ಫಿಫ್ತ್ ಕ್ರಾಸ್ ಅಲ್ಲಿ ಬಹಳ ದಿನದಿಂದ ನೀರು ಮತ್ತೆ ಸ್ಯಾನಿಟರಿ ಅನ್ನೋ ಸಮಸ್ಯೆಯನ್ನು ಇದ್ದಿದ್ದು ತಮಗೆಲ್ಲ ಗೊತ್ತಿರೋದು ವಿಚಾರ. ಬಹಳ ವರ್ಷದಿಂದ ಅಪೋಲೋ ಅಣ್ಣಂದು, ಕೋಕಿಲ ಚಂದ್ರಶೇಖರ್ ಅವ್ರದ್ದು ಬೇಡಿಕೆ ಇತ್ತು. ಸರ್, ಜನಸಂಖ್ಯೆ ಮುಂಚೆ ಕಡಿಮೆ ಇತ್ತು, ಜನಸಂಖ್ಯೆ ಜಾಸ್ತಿ ಆಗಿದೆ. ತಾವು ನೋಡಿರ್ಬೋದು, 60 65 ಲೈನ್ಗಳು ಆಗಿರೋದು. ಅದಾದ್ಮೇಲೆ ಯಾವತ್ತೂ ಲೈನ್ಗಳು ಬದಲಾವಣೆ ಮಾಡಿರಲಿಲ್ಲ. ಏನಂದ್ರೆ ಆವಾಗ ಜನಸಂಖ್ಯೆ ಏನಿತ್ತು, ಇವತ್ತು ಜನಸಂಖ್ಯೆ ಏನಿದೆ ತಮಗೆಲ್ಲ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲಿ ಅಪೋಲೋನ ಪ್ರತಿ ಸಲ ನನಗೆ ಒಂದು ಸತಿ ನಾನು ಗೆಲ್ಲುವಾಗನು, ಸರ್ ಇದು ಬಹಳ ಸಮಸ್ಯೆ ಇದೆ, ಇದಾಗಲೇಬೇಕು, ಎಲ್ಲ ಲೈನ್ಗಳು ಚೇಂಜ್ ಮಾಡಬೇಕಾಗ್ತದಂತ ಬಹಳ ಸತಿ ಅಪೋಲೋನ ಬೇಡಿಕೆ ಇತ್ತು. ಸತಿನೂ ಸರ್ಕಾರದಲ್ಲಿ ಅಪೋಲೋನ ಹೇಳ್ದಂಗೆ ಬಿಜೆಪಿ ಸರ್ಕಾರ ಇದ್ದ ಕಾರಣಕ್ಕೆ ನಮ್ಮ ಅನುದಾನ ಬಂದಿಲ್ಲ. ಅವಾಗಲೂ ನಾವು ಪ್ರಪೋಸಲ್ ಕೊಟ್ಟಿದ್ವಿ. ನಮ್ಮ ಸರ್ಕಾರ ಬಂದಾದ್ಮೇಲೆ ಇವತ್ತು ಆ ಕನ್ಸನ ಇವತ್ತು ನೆನ್ಸಾಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಅದೇನ ಅಪೋಲೋನವ್ರು ಹೇಳಿದ್ರು, ಮುಂಬೈ 160-65 ಲೈನ್ ಹಾಕಿದಾದ್ಮೇಲೆ ತಿರ್ಗಾ ಲೈನ್ಗಳು ಬದಲಾವಣೆ ಮಾಡಿಲ್ಲ ಅಂತ. ಇವತ್ತು ಟೋಟಲ್ 102 ಕೋಟಿ ನಮ್ಮ ವೈಟ್ ಟ್ಯಾಪಿಂಗ್, ಇಡೀ ಸರೌಂಡಿಂಗ್ ಅಲ್ಲಿ ವೈಟ್ ಟ್ಯಾಪಿಂಗ್ ಅಂದ್ರೆ ಏನಾಗಿ, ವೈಟ್ ಟ್ಯಾಪಿಂಗ್ ಅಂದ್ರೆ ಏನು, ಒಂದ್ಸತಿ ವೈಟ್ ಟ್ಯಾಪಿಂಗ್ ರೋಡ್ ಹಾಕ್ಬಿಟ್ರೆ ಕನಿಷ್ಠ ಒಂದು 50 ವರ್ಷ ಅಂತೂ ಅದು ಅಲ್ಲಾಡಕ್ ಸಾಧ್ಯ ಆಗಲ್ಲ. ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಸ್ಯಾನಿಟರಿದಾಗ್ಲಿ, ನಮ್ಮ ಯುಡಿಡಿದಾಗ್ಲಿ, ವಾಟರ್ ಲೈನ್ದಾಗ್ಲಿ ಮಾಡಬೇಕಂತ ತೀರ್ಮಾನ ಮಾಡಿ 8,70,00,000 ವೆಚ್ಚಲ್ಲಿ ಇವತ್ತು ಎಲ್ಲ ಲೈನ್ಗಳು ಹಣ ಬದಲಾವಣೆ ಮಾಡ್ತೀವಿ. ಇವತ್ತೇನು ವಾಟರ್ ಲೈನ್ ನಾವು ಬದಲಾವಣೆ ಮಾಡ್ತೀವಿ, ಅದು 3 mm DI ಲೈನ್, DA ಅಂತ ಅಂತೆ, DA ಪೈಪ್ ಅಂತ. ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಎಲ್ಲಾ ಕಡೆ ವಾಟರ್ ಲೈನ್ ಅರ್ಧ ಲೀಕೇಜ್ ಆಗ್ಬಿಡ್ತದೆ. ಇದು ಹಾಕಿದ್ರಿಂದ ಈ ಪೈಪ್ ಇದು ಹಾಕಿದ್ರಿಂದ 100 mm ಹಾಕಿದ್ರಿಂದ ಅದು ಇವತ್ತು ವಾಟರ್ ಲೈನ್ ಲೀಕೇಜ್ ಆಗಲ್ಲ. ನಮ್ಗೆ ಯಾವತ್ತು ಏನು ಕನಿಷ್ಠ ಒಂದು 60-70 ವರ್ಷ ಅಂತೂ ನಮ್ಮ ಸಮಸ್ಯೆಗಳು ಆಗಲ್ಲ. ಆಮೇಲೆ ಬಹಳ ವರ್ಷದಿಂದ ಇದ್ದಿದ್ದೀವಿ, ಇವತ್ತೇನು ಹೊಸದಾಗಿಲ್ಲ. ಈಗ ಆ ಸಮಸ್ಯೆನ ಒಂದು 4-5 ತಿಂಗಳಲ್ಲಿ ಬಗೆಹರಿತದಂತ ನಾನು ಹೇಳಕ್ ಬಯಸ್ತೀನಿ. ಅದ್ರ ಜೊತೆಲಿ ಎಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿಗಳು 55,000-60,000 ಕೋಟಿಗಳು ಇವತ್ತು ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ. ಏನಂದ್ರೆ ಚುನಾವಣೆಗಿಂತ ಮುಂಚೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಘೋಷಣೆ ಎಲ್ಲ ಮಾಡಿದ್ವಿ. ಮನೆಗೆ 2,000 ಬರ್ತಾ ಇದೆಯಲ್ಲ, 5 kg ಇದ್ದಿದ್ದು 10 kg ಕೊಡ್ತೀವಿ, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ. ಎಲ್ಲ ಹೆಣ್ಮಕ್ಳು ಎಲ್ಲಿ ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ಅಂತ ಹೇಳ್ಬಿಟ್ಟು, ಆಮೇಲೆ ಅದ್ರ ಜೊತೆ ಡಿಪ್ಲೊಮಾ ಹೊಂಡ್ರಿಗೆ 1,500 3,000 ಕೊಡ್ಬೇಕಂತ ನಾವು ಘೋಷಣೆ ಮಾಡಿದ್ವಿ. ಆ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ 136 ಸೀಟನ್ನ
ಗೆಲ್ಸ್ಕೊಟ್ಟಿದ್ರು. ಗೆದ್ದಾದ್ಮೇಲೆ ಬಹಳ ಜನ ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಇಲ್ಲ ಇದು ಚುನಾವಣೆ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿ ಕೊಡಬೇಕಾದ್ರೆ ಕನಿಷ್ಠ 55 ಇಂದ 60 ಸಾವಿರ ಕೋಟಿ ಆಗ್ತದೆ, ಈ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಯಲ್ಲಿ ಕೊಡೋಕೆ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋದು ನಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರಲ್ಲಿ 6ನೇ ಗ್ಯಾರಂಟಿ ಏನಕ್ಕಂತ ಈ ಮಾತು ಹೇಳ್ತೀನಿ ಅಂದ್ರೆ, ಈಗ ನನ್ನ ಚಾಮರಾಜಪೇಟೆ ಕ್ಷೇತ್ರದಿಂದ ನಾನು 5ನೇ ಬಾರಿ ನನ್ನ ಚಾಮರಾಜಪೇಟೆ ಕ್ಷೇತ್ರದ ಜಮೀರ್ ಅಹಮದ್ ಖಾನ್ ಅಂದ್ರೆ ಚಾಮರಾಜಪೇಟೆ ಮಗನೇ ಅಂತ ಹೇಳಿದ್ರು. 5ನೇ ಬಾರಿ ತಾವು ಗೆಲ್ಸಿ ಇವತ್ತು ತಾವು ಆಶೀರ್ವಾದ ಮಾಡಿದ ಕಾರಣಕ್ಕೆ ನಂಗೂ ಒಂದು ಮಂತ್ರಿ ಆಗ್ಬಿಟ್ಟು ಒಂದು ಸೇವೆ ಸಲ್ಲಿಸೋದ್ರ ರಾಜ್ಯದಲ್ಲಿ ಒಂದು ಅವಕಾಶ ಮಾಡ್ಕೊಟ್ಟಿದ್ದ ಅಂದ್ರೆ ದೇವರಾದ್ಮೇಲೆ ನೀವು ಚಾಮರಾಜಪೇಟೆ ಮತದಾರರಿಂದ ನನ್ಗೆ ಇವತ್ತು MLA ಮಾಡಿದ ಕಾರಣಕ್ಕೆ ಇವತ್ತು ನಾವು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನನ್ಗೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ನನ್ಗೆ ವಸತಿನೇ ಬೇಕಂತ ತಗೊಂಡೆ. ಏನಿಗೆ ವಸತಿ? ಬೇರೆ ಇಲಾಖೆ ತಗೊಳ್ಬೋದಾಗಿದ್ದು, ನಾನು ಬೇರೆ ಯಾವ್ದನ್ನ ತಗೊಳ್ಬಹುದಾಗಿದ್ದು. ಮನೆ ಮುಖ್ಯಮಂತ್ರಿಗಳಿಗೆ ನನ್ನ ವಸತಿನೇ ಬೇಕು ಅಂತ ಹೇಳ್ಬಿಟ್ಟು ಏನಕ್ಕೆ ತಗೊಂಡೆ ಅಂದ್ರೆ, ಬಡವರು ಸೇವೆ ಮಾಡಿ ಇಡೀ ಇದೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಸ್ಲಂ ಬೋರ್ಡ್ ಅಲ್ಲಿ 1,80,202 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ರಾಜೀವ್ ಗಾಂಧಿದಲ್ಲಿ 1,80,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ದಯಮಾಡಿ ಕೇಳಬೇಕಿದ್ದು ನಮ್ಮ ಚಾಮರಾಜಪೇಟೆ ಕ್ಷೇತ್ರದವರು. ನಿಮ್ MLA ಏನ್ ಮಾಡಿದಾರೆ ಅಂತ ನಿಮ್ಮನ್ನು ಹೆಮ್ಮೆಯಿಂದ ಹೇಳ್ಕೊಂಡು ಬಂದೀವಿ. ಹೆಮ್ಮೆಯಿಂದ ಹೇಳ್ಕೊಂಡು ಬಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ MLA ಅವ್ರು ಹಿಂಗ್ ಮಾಡಿದ್ದಾರೆ, ನಾವು ಆಯ್ಕೆ ಮಾಡಿರೋದು MLA ಮಾಡಿದಾರೆ ಅಂತ ನಾವು ಹೆಮ್ಮೆಯಿಂದ 4 ಕಡೆ ಹೇಳ್ಕೊಡ್ಬೋದು. 7.5 ಲಕ್ಷ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಅದರಲ್ಲಿ 1.5 ಲಕ್ಷ ಮುಂದೆಯಿಂದ ಸಬ್ಸಿಡಿ ಕೊಡ್ತಾರೆ, ಹಿಂದೆಯಿಂದ 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. ಹೆಂಗಿದೆ ನೋಡಿ ಬಿಜೆಪಿ ಅವರು. ಈ ಜನ ಓಟ್ ಕೊಡ್ತಾರೆ ಬಿಜೆಪಿ ಅವರು, ಯಾವ ಕಾರಣಕ್ಕೆ ಓಟ್ ಕೊಡ್ತಾರೆ ನಂಗಂತೂ ಇದುವರೆಗೂ ಅರ್ಥ ಆಗಲಿಲ್ಲ. ಇದುವರೆಗೂ ನನಗೆ ಬಿಜೆಪಿ ಓಟ್ ಕೊಡೋದು ಏನಾದ್ರು ಮಾಡ್ಬೇಕಿಲ್ಲ ಸಾಧನೆ. ಈಗ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ಯಾವ ಚುನಾವಣೆ ಬಂದಿದೆ ಅವಾಗ ಜನಗಳು ಮಧ್ಯದಲ್ಲಿ ಹೋದ್ರೆ ನಾವು ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ. ನಮ್ ಸರ್ಕಾರ ಇತ್ತು, ನಾವ್ ಹಿಂಗ್ ಮಾಡಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ನಾವ್ ಹಿಂಗ್ ಮಾಡ್ತೀವಿ ಅಂತ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಈಗ ಬಿಜೆಪಿ ಅವ್ರು ಯಾವತ್ತನ ಸಾಧನೆಯನ್ನ ತೋರಿಸಿ ಮತ ಕೇಳಿದ್ದಾರೆ. ಉಪಚುನಾವಣೆ ಬಂತು, 3 ಉಪಚುನಾವಣೆ ತಮಗೆಲ್ಲ ಗೊತ್ತಿದ್ದಂಗೆ 15 ದಿನ ಹಿಂದೆ ಉಪಚುನಾವಣೆ 3 ಕಡೆ ಇತ್ತು. ಚನ್ನಪಟ್ಟಣ, ಸಿಗ್ಗಾಂವ್, ಸಣ್ಣೂರಲ್ಲಿ ಉಪಚುನಾವಣೆ ಇತ್ತು. ಮಹಾರಾಷ್ಟ್ರದಲ್ಲೂ ಛತ್ತೀಸ್ಗಢದಲ್ಲೆಲ್ಲ ಒಂದ್ ಕಡೆ ಚುನಾವಣೆ ಇತ್ತು. ಆ ಟೈಮಲ್ಲಿ ತಾವು ನೋಡಿರ್ಬೋದು, ಗಮನಿಸಿರ್ಬೋದು ತಾವೆಲ್ಲ. ಎಲ್ಲಾ ಮಾಧ್ಯಮದಲ್ಲಿ 15 ದಿನ ಬರೇ ಒಪ್ಪೋಟ್ ಅಂತ ಇತ್ತು. ಈಗೆಲ್ಲೋಯ್ತಪ್ಪ ಒಪ್ಪೋಟ್? ಈಗೆಲ್ಲೋಯ್ತು? ಎಲ್ಲೋಯ್ತು? ಈಗ ಬರೇ ಅವ್ರಿಗೆ ಏನ್ ಮಾಡ್ತಾರೆ, ಸಾಧ್ಯ ಯಾವತ್ತೂ ಹೇಳಲ್ಲ ಬಿಜೆಪಿ. ಬರೇ ಅವ್ರಿಗೇನಾಗಿದೆ, ಹಿಂದೂ ಮುಸಲ್ಮಾನ್. ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ತೆಗೀರಿ ನೀವು. ನಾನು ಹೇಳ್ತಾರೆ ಕೇಳ್ಬೇಡಿ ನೀವು. ಯಾವತ್ತೂ ಸಾಧನೆಯನ್ನ ತೋರಿಸಿ ಒಂದ್ ಮತ ಕೇಳಿದ್ರೆ ಹೇಳ್ರಿ ಬಿಜೆಪಿ ಮತ ಕೇಳಕ್ ಬರ್ತಾರಿಲ್ಲ. ಬಡವ್ರ ಮನೆ ಕೊಡೋದಲ್ಲಿ 1,50,000 ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೊಟ್ಟು 18% ಬಡವ್ರ ಮನೆಗೆ ಯಾರನ್ನ GST ಆಗ್ತಾ ಇದ್ರಿ. 1 ಲಕ್ಷ ಕೊಡ್ಲೇಬೇಡಿ ನೀವು. ಏನಕ್ಕೆ ಕೊಡ್ತಾ ಇದ್ರ? ಆ ಹಿನ್ನೆಲೆಯಲ್ಲಿ ಏನಾಗಿತ್ತು, 7.5 ಲಕ್ಷದಲ್ಲಿ 1.5 ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು. ನಾವು 1.5 ಲಕ್ಷ ರಾಜ್ಯ ಸರ್ಕಾರ, ನಾವು 1,20,000 ಜನರಲ್ಲಿ ಕೊಡ್ತಾ ಇದ್ವಿ. 2 ಲಕ್ಷ ಇದ್ರೆ SC/ST ಕೊಡ್ತಾ ಇದ್ವಿ. ಅವರೇಜ್ ತಗೊಂಡ್ರೆ 1.5 ಲಕ್ಷ ಆಗ್ತಾ ಇತ್ತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ ಉಳಿತು. ಬೆನಿಫಿಷಿಯರಿ ಎಲ್ಲಿ ಕೊಡಕ್ ಸಾಧ್ಯ? ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ? ನೀವು ನಂಬ್ತಿರೋ ಬಿಡ್ತಿರೋ 2015 16 17 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ರು. ಸ್ಲಂ ಬೋರ್ಡ್ಗೆ 7,400 ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಯಾವ ಸ್ಲಂ ಬೋರ್ಡ್ಗೆ? ರಾಜೀವ್ ಗಾಂಧಿದು 2,100 ಕೋಟಿ, ಟೋಟಲ್ 9,500 ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ನಮ್ಗೆ ಬಂದಿದೆ ಟೋಟಲ್ 410 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಆದ್ಮೇಲೆ ಕೊಡಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂದಾದ್ಮೇಲೆ
ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದಿದು? ಈ ಗ್ಯಾರಂಟಿಗಳಿಗೆ 55 60 ಸಾವಿರ ಕೋಟಿ ಆಗ್ತದೆ. ಇದು ಮನೆಗಳು ಬಡವರು ಕಟ್ಕೊಡ್ಬೇಕಾದ್ರೆ ಕನಿಷ್ಠ 9,000 ಸಾವಿರ ಕೋಟಿ ಬೇಕಾಗ್ತದೆ. ಹೆಂಗ್ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳೋದಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಹೋಗಿ ನಾನು ಕೇಳಿದೆ, ಸರ್ ಈ ತರ ತಮ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗನೇ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಸರ್. ದಯಮಾಡಿ ಬಡವರು ಈ ತರ ಬೆನಿಫಿಷರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಇದು ಬಡವರಿಗೆ ಕೊಡಕ್ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗ್ಲಿ ನಾನು ನಿನ್ ದುಡ್ಡು ಕೊಡ್ತಿರೋದು ಬಡವರಿಗೆ 1 ವರ್ಷದಲ್ಲಿ ಬಡವ್ರು ಮನೆ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ವರ್ಷದಲ್ಲೇ ಕ್ಯಾಬಿನೆಟ್ ತಂದು ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ವಿ. ಈಗಿನ ಬಿಜೆಪಿ ಅವರು ಕೊಡಕ್ ಸಾಧ್ಯ ಆಗಿಲ್ಲ. ಬಿಜೆಪಿ ಅವರು ಕೊಡಬೇಕಾಗಿದ್ದಾನೆ. ಬಡವ್ರ ಬಗ್ಗೆ ಅವ್ರ ಕಾಳಜಿ ಇರಲಿಲ್ವಾ? ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ. ಬರೀ ಸಿದ್ದರಾಮಯ್ಯನ ಬಡವ್ರ ಬಗ್ಗೆ ಕಾಳಜಿ ಇರೋದು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 9 ವರ್ಷ ನಾನು ಕೊಡ್ತೀನಿ ಕಣೋ, ಇದು ಎಷ್ಟನ ಕಷ್ಟ ಆಗ್ಲಿ ನೀನ್ ಬಡವ್ರ ಮನೆನ 1 ವರ್ಷ ಕಟ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 36,789 ಮನೆಗಳು ಕೊಟ್ಟಿದ್ದೀವಿ. ಈಗ ಅಸೆಂಬ್ಲಿ ಡಿಸೆಂಬರ್ ಅಲ್ಲಿ 9ನೇ ತಾರೀಕಿಂದ ಅಸೆಂಬ್ಲಿ ಕರೆದರೆ ಹುಬ್ಳಿ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇನ್ನ 42,000 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಏನಿಗೆ ನೀವು ಕೊಡಕ್ ಸಾಧ್ಯ ಆಗಿಲ್ಲ? ಬಿಜೆಪಿ ಕೊಡ್ಬೋದಾಗಿತ್ತಾನೆ, ಏನಕ್ಕೆ ಕೊಟ್ಟಿಲ್ಲ? ಬಿಜೆಪಿ ಕೊಡ್ಬೇಕಾಗ್ತಾನೆ. ಆಮೇಲೆ ಯಾವ್ದಾರ ಒಂದ್ ತೋರಿಸ್ಲಿ ಇಂತ ನಾವು ಕೆಲಸ ಮಾಡಿದ್ವಿ ಅಂತ ತೋರಿಸಿ ನಾನು ಅವ್ರು ಹೇಳಿದ್ ನಾನು ಕೇಳ್ತೀನಿ. ನಾನು ಹೇಳಿದೊಂದು ಸಾಧನೆ ತೋರಿಸ್ಲಿ, ಅವರು ಸಾಧನೆ ಮಾಡ್ಲಿ. ಅವರು ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಬೇಕು. ಸಾಯಂಕಾಲ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವಾಗ ತಾವೆಲ್ಲ ಬರ್ತೀರಂತ ನನ್ನ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಕನ್ನಡ ರಾಜ್ಯೋತ್ಸವ ಒಂದು ನಾಡಹಬ್ಬ, ನನ್ನ ಅನಿಸಿಕೆ ಬೇರೆ ಹಬ್ಬಗಳು ಬರ್ತದೆ. ಕ್ರಿಶ್ಚಿಯನ್ ಉಗಾದಿ ಹಬ್ಬ ಬರ್ತದೆ, ನಮ್ಮ ದೀಪಾವಳಿ ಹಬ್ಬ ಬರ್ತದೆ, ಕ್ರಿಸ್ಮಸ್ ಬರ್ತದೆ, ನಮ್ಮ ರಂಜಾನ್ ಬರ್ತದೆ. ಯಾವ ಹಬ್ಬ ಬಂದ್ರು ನಾವು 2-3 ದಿನ ಮೇಲೆ ಆಚರಿಸಲ್ಲ. ನಾವು 2-3 ದಿನ ಮೇಲೆ ಆಚರಿಸಲ್ಲ. ಯಾವ್ದಾರ ಒಂದು ಹಬ್ಬ ನಾಡಹಬ್ಬ ನಾವು ವರ್ಷದಲ್ಲಿ 11 ತಿಂಗಳು ಯಾವ್ದಾರ ಹಬ್ಬ ಆಚರಿಸ್ತೀವಿ ಅಂದ್ರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬ ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ದಿನ ಸಂಜೆ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಅಪಳೋಣ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದೆ. ತಾವೆಲ್ಲ ಆ ಕಾರ್ಯಕ್ರಮ ಬರ್ತೀರಾ ನೀವು? ಆ ಟೈಮಲ್ಲಿ ನಾನು ಒಂದು ಅರ್ಧ ಗಂಟೆ ಮಾತಾಡ್ತೀನಿ, ಅಲ್ಲಿ ಮಾತಾಡುವ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಂದಾದ್ಮೇಲೆ ನಿಮ್ಗೆ ಹೇಳ್ದೆ, ನಾನು ನಮ್ಮ ಬಿಜೆಪಿ ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿನ ಕಾರಣಕ್ಕೆ ನಾನು ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗಿಲ್ಲ. ಬಿಜೆಪಿ ಅವರು ಸ್ನೇಹಿತರು ಹೇಳ್ತಾರೆ ಈ ಗ್ಯಾರಂಟಿಗಳಲ್ಲಿ ದುಡ್ಡೇ ಇಲ್ಲ, ಸರ್ಕಾರ ದಿವಾಲಿ ಆಗ್ಬಿಟ್ಟಿದೆ, ಸರ್ಕಾರದ ದುಡ್ಡೇ ಇಲ್ಲ ಅಂತಾರೆ. ನನ್ನ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದಾದ್ಮೇಲೆ ಕನಿಷ್ಠ 450 ಕೋಟಿ ಇದ್ದೀನಿ. ಬಳ್ಳಾರಿಯಲ್ಲೂ ನಾನು ವಿಜಯನಗರ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ. ನಾನು ಮೊನ್ನೆ 2 ತಿಂಗಳ ಹಿಂದೆ ನನ್ನ ಮನೆ ಮುಖ್ಯಮಂತ್ರಿ ಜೊತೆ ಹೋಗಿ 280 ಕೋಟಿ ಗುದ್ಲಿ ಪೂಜೆಗೆ ನಾನು ಅಲ್ಲಿ ಬಳ್ಳಾರಿಗೆ ಮನೆ ಮುಖ್ಯಮಂತ್ರಿಗಳ ಜೊತೆ ಹೋಗಿದೆ. ಆವಾಗ ತುಕಾರಾಮ್ ಅಂತ MLA ಅವರು ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಬಾರಿ ತುಕಾರಾಮ್ ಅವರು MLA ಆದ್ಮೇಲೆ 1,615 ಕೋಟಿ ಅನುದಾನ ತಂದಿದ್ದಾರೆ. ನನ್ನ ಕಣ್ಮುಂದೆ ಹೇಳ್ತಾರೆ. ನಾನು ಅದ್ರ ಜೊತೆಯಲ್ಲಿ ಮಾಗಡಿದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮನೆ ಮುಖ್ಯಮಂತ್ರಿಗಳ ಜೊತೆ ಹೋಗಿದೆ. ಅವಾಗ ಮಾಗಡಿಗೆ ಕನಿಷ್ಠ ಈ ನಮ್ಮ ಸರ್ಕಾರ ಬಂದಾದ್ಮೇಲೆ 1.5 ವರ್ಷದಲ್ಲಿ 400 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈ ಬಿಜೆಪಿಯವರು ಎಲ್ಲ ದಿವಾಲಿಯಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಸಿದ್ದರಾಮಯ್ಯ ಬರೀ ಗ್ಯಾರಂಟಿಗಳು ಕೊಟ್ಬಿಡ್ತಾವ್ರೆ, ಏನೇನು ಕೆಲಸ ಆಗ್ತಾ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ. ಆ ತರ ಅಲ್ಲ. ಸಿದ್ದರಾಮಯ್ಯ ಅನುಭವ ತಮ್ಗೆಲ್ಲ ಗೊತ್ತಿದ್ದಂಗೆ ನನ್ನ ಅನಿಸಿಕೆ 15 ಬಜೆಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರಿಗೆ ಗೊತ್ತು ದುಡ್ಡು ಎಲ್ಲಿಂದ ತರೋದು, ಎಲ್ಲಿಂದ ಕೆಲಸ ಮಾಡೋದಂತ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ. ನಮ್ಮ ಸರ್ಕಾರ ಇರೋವರೆಗೂ ನಾವು ಬಡವರ ಪರ ಕಾರ್ಯಕ್ರಮನ ಕೊಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಸಾಯಂಕಾಲ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಹೆಚ್ಚಾಗಿ ಮಾತಾಡೋದು ಎಲ್ಲದೂ ಬರ್ತೀರಾ, ಇಲ್ಲಿರೋರೆಲ್ಲ ಬರ್ತೀರಂತ ನನ್ ವಿಶ್ವಾಸ ಇದೆ. ನಾನು ಡೀಟೇಲ್ ಆಗಿ ಸಾಯಂಕಾಲ ಮಾಡ್ತೀನಿ. ಬಹಳ ವರ್ಕಿಂದ ತಮ್ಮ ಒಂದು ಕನಸಿತ್ತು, ಇವತ್ತು ಆ ಕನಸನ್ನ ನೆನ್ಸಾಗಿದೆ ಅಂತ ನಾನು ಹೇಳೋಕೆ ಬಯಸ್ತಾ ಇದ್ದೀನಿ. ಹಾಗಾಗಿ 2 ಮಾತಾಡೋ ಅವಕಾಶ ಕೊಡಿ, ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.